ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು ಮಾವಯ್ಯ? ಓ, ಸುಮಾ ಇಲ್ಲಿಂದನೇ ಬಸ್ ಹತ್ತಿ ಕಾಲೇಜ್ಗೆ ಹೋಗ್ತಿದ್ರು ಅನ್ನೋದು ಜ್ಞಪ್ತಿಗೆ ಗೊತ್ತಾ? ಇದೊಳ್ಳೆ ಕತೆ ಆಯ್ತಲ್ಲ. ಮನೆನಾಗೆ ಸುಮ್ಮಗೆ ಅದಿಷ್ಟ ಇದಿಷ್ಟ ಅಂತೆಲ್ಲ ಹೇಳ್ತಿದ್ರೆ ಈಗ ಸುಮ್ಮ ಜ್ಞಪ್ತಿಗೆ ಬಂದಿದ್ ಕೂಡ್ಲೆ ಬಾಯಿಗೊಳ್ಳೆ ಬೀಗ ಹಾಕೊಂಡಂಗೆ ಸುಮ್ಕಾಗ್ಬಿಟ್ಟಿದ್ರಾ? ಅದೇಂದ್ರೆ ಹಳೆ ನೆನಪುಗಳು ಕಾಡಿದ್ರೆ ಎಂಥ ಮನ್ಸನು ಮರ ಆಗೋಯ್ತಾನೆ ಅನ್ನೋ ಮಾತು ಎಷ್ಟು ದಿಟ ಅಂತ ನನ್ಗೆ ಈಗ ಅನಿಸ್ತಾ ಇತ್ತು. ಯಾಕೆ ಮಾವಯ್ಯ ಏನೋ ಹೇಳ್ತಿದ್ಯಾ? ನಾನು ಹಿಂದೆ ಮಾಡಿದ ತಪ್ಪುಗಳು ತೆಪ್ಪಲ್ಲ, ಅದು ಪಾಪ. ಆ ಪಾಪಗಳು ನೆನೆಸ್ಕೊಂಡ್ರೆ ಸನೇ ಸಂಕಟ ಆಯ್ತೈತೆ ಹೇಳಿ. ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಭಾರ, ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ, ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಮ ವಂಶ ಬೆಳೆಯಕ್ಕಿಲ್ಲ ಅಂತ ಏನೋ ಏನೋ ಕೆಟ್ಟ ಯೋಚನೆಗಳೇ ತುಂಬ್ಕೊಂಡ್ಬಿಟ್ಟಿದ್ವು ನನ್ನ ತಲೆನಲ್ಲಿ. ಒಂದ್ರಿಂದ ಒಂದು ಹೆಣ್ಣೆ ಏರ್ತಿದ್ಯಾ ಅಂತ ಉತ್ತಮಿಗೆ ಬೈದೀವ್ನಿ ಅಳಿ. ಅಂದ್ರೆ ಹಿಂಸೆ ಕೊಟ್ಟಿವ್ನಿ, ಸಮೀತಕ್ಕೆ ನಾ ಕೆಟ್ಟು ಹೊಡ್ತೀವ್ನಿ. ಅವಳನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡೆ ಅಳಿ. ಅಂದ್ರೆ ಅವಳ ಮಾತು ಕೇಳ್ಕೊಂಡು ಇವಳಿಗೆ ಒಂದಲ್ಲ ಒಂದು ಹಿಂಸೆ ಕೊಡ್ತಾನೆ ಬಂತೆ. ಆದ್ರೂ ಪುಟ್ಟಮ್ಮಿ ಅದೆಲ್ಲ ಸಹಿಸ್ಕೊಂಡು ಇಡೀ ಊರವ್ರ ಮುಂದೆ ನನ್ನ ಮಕ್ಕಳನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತೀನಿ ಅಂತ ಪಣ ತೊಟ್ಲು, ಮಾಡಿ ತೋರ್ಸಿದ್ಲು ಕೂಡ. ಅವಳ ಮುಂದೆ ನನ್ನ ತಾನೇ ಚಿಕ್ಕೋನಾಗ್ಬಿಟ್ಟೆ ಅಳಿ. ಅಂತ ಚಿಕ್ಕೋನ ಏನ್ರೆ ಸ್ನೇಹವ ಬಸರಾದಾಗ ನೀವೊಂದು ಮಾತು ಹೇಳಿದ್ರಿ, ಗಿಪ್ತಿ ಆಯ್ತಾ? ಏನು ಹೇಳಿದ್ದೆ ಮಾವೆ? ನಮ್ಮವ್ವ ನನ್ನ ಬಂಗಾರ ಹುಟ್ಟು ಬತ್ತಾವಳೇನ್ರಿ. ಪುಟ್ಟಮ್ಮಿ ಹೆಣ್ಣೆದ್ದಾಗ ನಮ್ಮವ್ವ ನಮ್ಮ ಅಜ್ಜಿನ ಬತ್ತಾವಳೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಳಿ. ಅಂದ್ರೆ ಗಂಡು ಮಗುನೇ ಬೇಕು ಅನ್ನೋ ಆಸೆನಾಗೆ ಹೆಣ್ಣೆತ್ತಿದ ಹಸುಗೂಸನ್ನೇ ಬಿಟ್ಟು ಮುಖಾನು ನೋಡ್ದಿರ ಹೊಂಟೋದು ನಾನು. ಈಗ ಆ ಹಸುಗೂಸ್ಗೆ ಮದುವೆ ಆಗೈತೆ, ಅವಳು ನೋಡಕ್ಕೆ ನಾನು ಹೋಗ್ತಾ ಇದ್ದೀನಿ. ಕಾಲ ಎಷ್ಟೊಂದು ಆಟ ಆಡ್ತದಲ್ವಾಡಿ. ಅಂದ್ರೆ ದಿಟ ಮಾವಯ್ಯ, ಎಲ್ಲ ಕಾಲದಾಟ. ಕೆಟ್ಟವರಾಗಿದ್ದವರು ಒಳ್ಳೆರಾತಾರೆ, ನಾವು ಒಳ್ಳೆರು ಅಂತ ನಂಬ್ದವರು ಬೆನ್ನಿಂದ ಚೂರಿ ಹಾಕ್ತಾರೆ. ಬಿಡಿ, ಈಗ ಯಾಕೆ ಮಾತಲ್ಲ.